ನೀನು ತುಂಬ ಸ್ಟ್ರಿಕ್ಟಾಗಿ ಯೋಚನೆ ಮಾಡಿದ್ಯಾ ಭೈರವಿ. ನೀನು ತಾಯಿಯಾಗಿ ಎಷ್ಟೇ ಸ್ಟ್ರಿಕ್ಟಾಗಿದ್ರೂ ನಮ್ಮೆಲ್ಲರ ಪ್ರೀತಿಯಿಂದಾನೇ ಯಾಕೋ ಲಹರಿ ದಾರಿ ತಪ್ಪಿದಾಳೇನೋ ಅಂತ ಅನ್ನಿಸ್ತಾ ಇದೆ. ಮನಸ್ಸಿಗೆ ಸಂಶಯ ಬರ್ತಿದೆ ಭೈರವಿ. ಆ ಅಪಾಯ ಲಹರಿ ಜೀವನನ, ಈ ಕುಟುಂಬನ ನಾಶ ಮಾಡೋಕ್ಕೆ ಮುಂಚೆನೇ ನಾವು ಹುಷಾರಾಗಿರಬೇಕು. ಏನೇ ಮಾಡೋದಾದ್ರೂ ಅದು ನಿನ್ನ ಕಡೆಯಿಂದಾನೇ ಆಗಬೇಕು ಭೈರವಿ. ಅಕ್ಕ ಹೇಳ್ತಿದ್ದಾಳೆ ಅಂತಂದ್ರೆ ಲಹರಿ ದುಡ್ಡು ತಗೊಂಡಿರೋದು ಮಾತ್ರ ನಿಜಾನೇ. ಆದರೆ ಅಷ್ಟೊಂದು ದುಡ್ಡು ತಗೊಂಡು ಹೋಗಿದ್ದಾಳೆ ಅಂತಂದ್ರೆ ಅದಕ್ಕೆ ಬೇರೆ ಏನೋ ಕಾರಣ ಇರುತ್ತೆ. ವೆಲ್ಕಮ್ ಸರ್. ರೂಮ್ ಆಲ್ರೆಡಿ ಬುಕ್ ಮಾಡಿದ್ದಾರೆ. ನೇಮ್ ಸರ್? ದರ್ಶನ್. ಹಾ ಸರ್, ಆಲ್ರೆಡಿ ಬುಕ್ ಆಗಿದೆ. ಹನಿಮೂನ್ ಕಪಲ್ಲ ಸರ್? ದರ್ಶನ್ ಅವರ ವೈಫ್ ನೇಮ್ ಸರ್? ಸಮೀರಾ. ಹ್ಯಾಪಿ ಹನಿಮೂನ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಏನ್ರಿ, 3 ಜನಕ್ಕೂ ಒಂದೇ ರೂಮಾ? ಅಲ್ಲ, ಇಬ್ರಿಗೆ. ಮತ್ತೆ ಸಮೀರಾ ಎಲ್ಲಿರ್ತಾಳೆ? ಈ ರೂಮು ನನಗೆ ಸಮೀರಾಗೆ. ಅಲ್ಲ ರೀ, ನಾವಿಬ್ರು ತಾನೇ ಗಂಡ ಹೆಂಡ್ತಿ. ಅವಳೇನ್ರಿ ನಿಮ್ ಜೊತೆ? ನನಗೆ ಅಳು ಬರ್ತಿದೆ. ಯಾಕೆ ಅಷ್ಟೊಂದು ಕಷ್ಟಪಟ್ಟು ಅಳ್ತೀಯ? ಇಲ್ಲಿವರೆಗೂ ಬಾ ಅಂತ ನಾನು ಹೇಳಿದ್ನಾ? ಮಧ್ಯದಲ್ಲಿ ಇಳಿದು ಹೋಗು ಅಂತ ಹೇಳಿದ್ನಲ್ಲ.
ಇದು ನಮ್ಮಿಬ್ರು ಹನಿಮೂನು. ನಮ್ಮಿಬ್ರು ಜೊತೆ ಬರೋದು ವೇಸ್ಟ್ ಆಫ್ ಮ್ಯಾಟರ್, ಅದನ್ನು ಹೇಳಿದ್ದೀನಿ. ಆದರೂ ನೀನೇ ಸ್ಕೆಚ್ ಹಾಕ್ಕೊಂಡು ನಾನು ಬೇಡ ಅಂತಂದ್ರು ನನ್ನ ಲೈಫಲ್ಲಿ ಇಲ್ಲಿವರೆಗೂ ಬಂದಿದೀಯ. ಅನ್ಭವಿಸು. ಆದರೂ ಈಗ ಇದು ನನ್ನ ಲೈಫು, ನಾನು ಡಿಸೈನ್ ಮಾಡ್ಕೊಂಡಿರೋ ಲೈಫ್. ನಾನು ಪ್ರೀತಿ ಮಾಡಿದ ಹುಡುಗಿ, ನನ್ನ ಮನಸ್ಸಲ್ಲಿರೋ ಹುಡುಗಿ, ಅದು ಸಮೀರಾ. ನಿಜ ಹೇಳಬೇಕು ಅಂದ್ರೆ ಅವಳೇ ನನ್ನ ಕೋಣೆಯಲ್ಲಿ ಇರಬೇಕಾಗಿರೋ ಹುಡುಗಿ. ತಲೆ ಒಳಗೆ ಹೋಯ್ತಾ? ರೀ, ನೀವ್ ಮಾಡ್ತಿರೋದು ಯಾವುದೂ ಸರಿ ಇಲ್ಲ. ನೀವ್ ಯಾಕೆ ಈ ತರ ಆಡ್ತಿದ್ದೀರಾ? ನೆನ್ನೆ ಅತ್ತೆ ಮುಂದೆ ನೀವ್ ಹೇಗಿರ್ಲಿಲ್ಲ ಅಲ್ವಾ? ಆಗ್ಲೂ ಕೂಡ ನನ್ ಜೊತೆ ಪ್ರೀತಿಯಿಂದಾನೇ ಇದ್ರಿ ಅಲ್ವಾ? ದಾರಿ ಮಧ್ಯದಲ್ಲೇ ಇವಳು ಬಂದ್ಮೇಲೆ ನೀವ್ ಹೀಗೆ ಸೈಕೋ ತರ ಏನೇನೋ ಮಾತಾಡಕ್ಕೆ ಶುರು ಮಾಡಿದ್ದೀರಾ. ಅಷ್ಟಕ್ಕೂ ನೀವಲ್ಲ ರೀ ಇದು, ನನಗ್ ಗೊತ್ತು. ಈ ರಾಕ್ಷಸಿನೇ ನಿಮ್ಗೇನೋ ಮಾಯೆ ಮಾಡಿದ್ದಾಳೆ. ಇವಳನ್ನ ಇಲ್ಲಿರಕ್ ಬಿಡಬಾರ್ದು, ಹೊರಗೆ ಕಳಿಸ್ಬೇಕು. ಪ್ರೀತಿ ಮಾಡ್ತಾ ಇದ್ದ ನಮ್ಮಿಬ್ರು ಮಧ್ಯೆ ಬಂದಿದ್ದು ನೀನು. ಅಮ್ಮನ ಹತ್ರ ನಾನು ಮಾತಾಡಿದ್ದು, ನಿನ್ ಜೊತೆ ನನ್ನ ಪ್ರೀತಿಯಿಂದ ಇದ್ದಿದ್ದು ಎಲ್ಲ ಸುಳ್ಳು. ಈ ವಿಷಯ ನಿನಗೆ ಗೊತ್ತಿದ್ರೂ ನಾಟಕ ಮಾಡ್ತಿದ್ಯಾ ಅಲ್ವಾ? ಇವಾಗ ನಿನಗೆ ಕ್ಲಾರಿಟಿ ಬರೋ ಹಾಗೆ ಅರ್ಥ ಆಗೋ ಥರ ಹೇಳ್ದೆ ತಾನೆ? ಇವಾಗಾದ್ರೂ ಹೊರಟೋಗೋ. ಸಮೀರಾ ನಾನು ಹ್ಯಾಪಿಯಾಗಿ ಬದುಕ್ತೀವಿ. ನಿನಗೆ ಹೇಳ್ತಿರೋದು ಹೊರಟು ಹೋಗು. ನಾನು ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ. ಇಲ್ಲೇ ಇರ್ತೀನಿ. ಗಂಡ ಎಲ್ಲಿರ್ತಾನೋ ಹೆಂಡ್ತಿನೂ ಅಲ್ಲೇ ಇರ್ತಾಳೆ. ಏನೇ, ಯಾಕೆ ಜಿಗ್ನೆ ತರ ಅಂಟ್ಕೊಂಡಿದ್ಯಾ? ನಾನೇನ್ ಜಿಗ್ನೆ ಅಲ್ಲ ರೀ, ಗುಡ್ಡು. ಏನು? ಹೌದು, ನಾನು ಗುಡ್ ಗರ್ಲ್. ಗಂಡನೇ ಸರ್ವಸ್ವ ಅನ್ಕೊಂಡಿರೋ ಒಂದು ಒಳ್ಳೆ ಹುಡುಗಿ. ಇಲ್ ನೋಡಿ, ಜಿಗ್ನೆ ಇವಳು. ನಮ್ ಜೀವನನ ನಾಶ ಮಾಡ್ಬೇಕು ಅಂತ ಬಂದಿರೋ ಒಂದು ಕೆಟ್ಟ ಜಿಗ್ನೆ ಇವಳು. ದರ್ಶನ್, ಅವಳ ಜೊತೆಗೆ ಡಿಸ್ಕಷನ್ ಎಲ್ಲ ಯಾಕೆ? ಮೊದಲು ಕಳ್ಸೋ ಅವಳ ಹೊರಗಡೆ ಪ್ಲೀಸ್. ಏಯ್, ಹಲ್ಲು ಉದ್ರೋಗತ್ತೆ ಹಂಗ್ ಮಾತಾಡಿದ್ರೆ. ನೀನ್ ಯಾವಳೆ ನನ್ನ ಹೊರಗಾಕಕ್ಕೆ? ದರ್ಶನ್ ಅವರು ನನಗ್ ತಾಳಿ ಕಟ್ಟಿರೋ ಗಂಡ. ನಾನು ನನ್ ಗಂಡನ್ ಜೊತೆ ಇರೋದು ಲೀಗಲ್. ನೀನು ನನ್ ಗಂಡನ್ ಪಕ್ಕದಲ್ಲಿದ್ರೆ ಏನ್ ಅಂತಾರೆ ಅಂತ ನಿನಗೆ ಗೊತ್ತಲ್ವಾ? ಅದನ್ನೇನಂತಾರೆ ಅಂತ. ಯಾರು ಏನೇ ಅಂದ್ರು ಅವಳನ್ನ ಆಕ್ಸೆಪ್ಟ್ ಮಾಡಿರೋದು ನಾನು, ರಿಜೆಕ್ಟ್ ಮಾಡಿದ್ದು ನಿನ್ನನ್ನ. ನಿನ್ ಕತ್ತಲಿರೋ ಒಂದು ಬೆಲೆ ಇಲ್ದಿರೋ ದಾರನ ತೋರಿಸಿ ನೀನ್ ಎಷ್ಟೇ ಮಾತಾಡಿದ್ರು ಇಲ್ಲಿ ನಿನಗೆ ಹೆಂಡತಿ ಅನ್ನೋ ಸ್ಥಾನ ಸಿಗಲ್ಲ. ಸಮೀರಾ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವಳೆಲ್ಲೇ ಇದ್ರು ನಾವೇನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೌದಾ? ಸರಿ, ಹಾಗಾದ್ರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ.
ಇವಳಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಮಾಡ್ತೀನಿ. ಆನಂದ, ಏನು ಸ್ವಲ್ಪ ಡಲ್ಲ ಕಾಣಿಸ್ತಾ ಇದೆಯಾ? ಹೌದು ರೀ, ಲಾಕರ್ ತೆಗೆದು ದುಡ್ಡು ತಗೊಂಡು ಹೋದ್ರಲ್ಲ. ಆನಂದ, ಅತ್ಗೇನೆ ಆ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿದಾರಲ್ಲ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ. ಅದು ಚಿಕ್ಕ ವಿಷಯ ಅಲ್ಲ ರೀ. ನಿಜ ಹೇಳಬೇಕು ಅಂದ್ರೆ ಆ ದುಡ್ಡನ್ನ ತಗೊಂಡಿರೋದು ಅಕ್ಕ ಅಲ್ಲ. ಅತ್ಗೆ ತಗೊಂಡಿಲ್ವಾ? ಮತ್ತಿನ್ಯಾರು ತಗೊಂಡಿರೋದು? ಲಹರಿ. ಲಹರಿನ? ಲಹರಿ ಯಾಕೆ ದುಡ್ಡು ತಗೋತಾಳೆ? ನಿನ್ಗೆ ಈ ವಿಷಯ ಯಾರು ಹೇಳಿದ್ದು? ಅಕ್ಕನೇ ಹೇಳಿದ್ದು ರೀ. ಲಹರಿ ದುಡ್ಡನ್ನ ತಗೊಂಡು ಹೋಗ್ತಾ ಇರೋದು ಅಕ್ಕ ಬೆಳಗ್ಗೆ ತನ್ನ ಕಣ್ಣಾರೇನೆ ನೋಡಿದಾಳೆ ಅಂತೀರಿ. ಅದಕ್ಕೆ ಮನೇಲಿ ಯಾರಿಗೂ ನೋವು ಮಾಡಬಾರ್ದು ಅಂತ ನಾನೇ ಆ ದುಡ್ಡನ್ನ ತಗೊಂಡಿದ್ದೀನಿ ಅಂತ ಹೇಳಿರೋದು. ಏನಾನಂದ, ಲಹರಿ ಈ ಥರ ಕೆಲಸ ಮಾಡ್ತಾಳೆ ಅಂದ್ರೆ? ಇದಕ್ಕೆ ಮುಂಚೆ ಈ ಥರ ಯಾವತ್ತೂ ಮಾಡಿಲ್ಲ. ಹೊಸದಾಗಿ ಎಲ್ಲಿಂದ ಬಂತು ಈ ಬುದ್ಧಿ? ಲಹರಿ, ಲಹರಿ! ಏನಪ್ಪ? ಲಾಕರಿಂದ ದುಡ್ಡು ತಗೊಂಡಿದ್ದು ನೀನೇನಾ? ಏನಿದು ಗೊತ್ತಾಗೋಯ್ತಾ? ನಿನ್ನೆ ನಮ್ಮ ಕೇಳ್ತಾ ಇರೋದು. ನೀನೇನಾ ದುಡ್ಡು ತಗೊಂಡಿರೋದು? ಏನಪ್ಪ ಆ ಥರ ಕೇಳ್ತಾ ಇದ್ದೀರಾ? ಅಷ್ಟಕ್ಕೂ ಈ ವಿಷಯ ಕ್ಲೋಸ್ ಆಯ್ತು ಅಲ್ವಾ? ದೊಡ್ಡ ಮನೆ ತಗೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ಇಂಟ್ರೋಗೇಷನ್? ನಿನ್ನ ದೊಡ್ಡ ಮನೆ ಹೇಳಿದ್ದು. ನೀನು ದುಡ್ಡು ತಗೊಂಡು ಹೋಗ್ತಾ ಇರೋದನ್ನ ನಿಮ್ ದೊಡ್ಡಮ್ಮ ನೋಡಿರೋ ಕಾರಣಕ್ಕೇನೆ ಎಲ್ರ ಮುಂದೆ ಯಾಕೆ ನೋವು ಮಾಡೋದು ಅಂತ ಆ ತಪ್ಪನ್ನ ಅವ್ರ ಮೇಲೆ ಹಾಕೊಂಡಿರೋದು. ಅರ್ಥ ಆಯ್ತಾ? ನಿನ್ನ ಆಸ್ತಿ, ನಿನ್ ಮನೇಲಿ ನಿನಗೆ ದುಡ್ಡಿನ ಕೊರತೆ ಇರುತ್ತಾ ಹೇಳು? ನಿನ್ನ ಅವಶ್ಯಕತೆಗೆ ತಗೊಳ್ಳೋದ್ರಲ್ಲಿ ನಿಜವಾಗ್ಲೂ ತಪ್ಪೇ ಇಲ್ಲ ಅಮ್ಮ. ಹಾಗಿದ್ರೆ ಇವಾಗ ಏನಂತೀಯ ಅಮ್ಮ? ಲಾಕರಿಂದ ದುಡ್ಡನ್ನ ನಾನೇ ತೆಗ್ದಿದ್ದು. ಅದೇನ್ ಅಷ್ಟು ದೊಡ್ಡ ತಪ್ಪ? ಏಯ್, ಏನೇ ನೀನು ಕೊಬ್ಬು ಜಾಸ್ತಿಯಾಗಿ ಮಾತಾಡ್ತಾ ಇದೀಯಾ? ಏನೋ ನೀನು ದೊಡ್ಡ ಘನಂದಾರಿ ಕೆಲಸ ಮಾಡಿರೋ ಥರ ಅದನ್ನ ನಾವು ಗುರುತಿಸಿರೋದಕ್ಕೆ ನಾವೇ ತಪ್ಪಾಗಿ ಮಾತಾಡ್ತಿದೀವಿ ಅನ್ನೋ ಥರ ಅದು ತಪ್ಪ ಅಂತ ನೇರವಾಗಿ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದೀಯಾ? ಎಲ್ಲಿಂದ ಬಂತೆ ನಿನಗಿಷ್ಟೊಂದು ಕೊಬ್ಬು? ಏನೇ ಎದುರುಗಡೆ ಮಾತಾಡ್ತಿರೋದು ಯಾರು ಅನ್ನೋದನ್ನ ಮರ್ತು ಮಾತಾಡ್ತಾ ಇದೀಯಾ? ಆನಂದ, ಒಂದೇ ನಿಮಿಷ. ರೀ, ಪ್ಲೀಸ್. ನಾವು ಕೇಳಿದ್ರೆ ನಿನ್ನ ಕೋಪ ಬರತ್ತಾ? ನಿನ್ನ ಕಣ್ಣಿಗೆ ಅದು ಚಿಕ್ಕ ಅಮೌಂಟಾ? ಅಲ್ಲ, 2 ಲಕ್ಷ ರೂಪಾಯಿ.
ಒಂದು ಮಾತನ್ನು ಯಾರಿಗೂ ಹೇಳದೆ ಅದನ್ನ ತಗೊಂಡು ಹೋಗಿದ್ಯಾ ಅಂತಂದ್ರೆ ಪೇರೆಂಟ್ಸ್ ಆಗಿ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅದು ನಿನಗೆ ಸರಿ ಅಂತ ಅನಿಸ್ತಾ ಇದೆಯಾ? ಕರೆಕ್ಟ್ ಅಲ್ಲ, ಇದು ಕರೆಕ್ಟ್ ಅಲ್ಲ. ಇದನ್ನ ನೋಡ್ದವ್ರು ಏನಂತಾರೆ ಅಂತ ಗೊತ್ತಾ? ಆನಂದ ಭೈರವಿ ಬೆಳೆಸಿರೋ ರೀತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಮನೇಲಿ ಯಾರೇ ಆಗ್ಲಿ ದುಡ್ಡಿನ ವಿಷಯದಲ್ಲಿ ಮಾತ್ರ ಅಲ್ಲ, ಯಾವ ವಿಷಯದಲ್ಲಾದ್ರೂ ಕೂಡ ದೊಡ್ಡವರು ಅನ್ನೋ ಮರ್ಯಾದೆ ಇಲ್ಲದೆ ಮಾತಾಡಿಲ್ಲ. ಆದ್ರೆ ಇವತ್ತು ನೀನ್ ಮಾತಾಡ್ತಾ ಇದೀಯಾ. ಹೆಣ್ಣು ಮಗಳು ನಾಳೆ ಒಂದಿನ ಬೇರೆಯವ್ರ ಮನೆಗೆ ದೀಪ ಹಚ್ಚಬೇಕಾಗಿರೋಳು ಕಣೆ. ಈಗ್ಲೇ ಅಹಮ್ಮಿಂದ ಹೀಗೆಲ್ಲ ನಡ್ಕೊಂಡ್ರೆ ನಿನ್ನ ಅತ್ತೆ ಮನೆ ಗೌರವನ ನೀನ್ ಏನ್ ಕಾಪಾಡ್ತೀಯ? ತವ್ರ ಮನೆಗೆ ಕೆಟ್ಟ ಹೆಸರು ತರೋದನ್ನ ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ತೆ? ಹೆಣ್ಣು ಮಕ್ಕಳಂದ್ರೆ ಈ ರೀತಿ ಅಲ್ಲ, ಈ ರೀತಿ ಯಾವತ್ತೂ ಇರಬಾರ್ದು. ಸಿರಿತನದಲ್ಲಿ ಮಹಾಲಕ್ಷ್ಮಿ ಹಾಗೆ, ಮಾತಿನಲ್ಲಿ ಸರಸ್ವತಿ ಹಾಗೆ, ಕೊಡೋದ್ರಲ್ಲಿ ಅನ್ನಪೂರ್ಣೇಶ್ವರಿ ಹಾಗೆ, ಗುಣದಲ್ಲಿ ಇವರೆಲ್ಲರೂ ಸೇರಿರೋ ಆ ಪಾರ್ವತಿ ಅಮ್ಮನವ್ರ ಹಾಗೆ ಎಲ್ಲರೂ ಕೈ ಎತ್ತಿ ಮುಗಿಯೋ ಹಾಗಿರ್ಬೇಕು. ಇದೆಲ್ಲದನ್ನು ನಿನ್ನ ತವ್ರ ಮನೆಯಲ್ಲಿ ನೀನು ಕಲ್ತ್ಕೊಂಡು ಅತ್ತೆ ಮನೆಗೆ ತಗೊಂಡು ಹೋಗ್ಬೇಕು. ಆವಾಗ್ಲೇ ಅಲ್ವಾ ನಿನಗೆ ಪ್ರೀತಿನ ಹಂಚಿರೋ ಈ ಕುಟುಂಬ 4 ಜನರ ಮುಂದೆ ತಲೆ ಎತ್ತಿ ಬದುಕಕ್ಕಾಗೋದು. ಬದಲಾಯಿಸ್ಕೋ, ಸಂಸ್ಕಾರ ಬದಲಾಯಿಸ್ಕೋ. ಭೈರವಿ, ಸ್ವಲ್ಪ ಇಲ್ಲಿ ಬಾ ಅಮ್ಮ. ಅಕ್ಕ ಬಂದೆ, ಅಕ್ಕ ಬಂದೆ. ಲಹರಿ, ನಿಮ್ಮಮ್ಮ ಈ ಕುಟುಂಬಕ್ಕೆ ಯಾಕಿಷ್ಟೊಂದು ಮರ್ಯಾದೆ ಕೊಡ್ತಾಳೆ ಗೊತ್ತಾ? ಆ ವಿಷಯನ ನೀನು ಇಲ್ಲಿ ತನಕ ಯಾವತ್ತೂ ಗಮನಿಸಿಲ್ಲ ಅಂತ ನಂಗೆ ಇವತ್ತು ಅರ್ಥ ಆಯ್ತು. ಇವತ್ತು ಈ ಕುಟುಂಬ ಈ ಸ್ಥಾನದಲ್ಲಿದೆ ಅಂದ್ರೆ, ಈ ಮನೆತನ ಒಟ್ಟಿಗೆ ಇದೆ ಅಂತಂದ್ರೆ, ಇದರ ಹಿಂದೆ ಇರೋ ಒಂದೇ ಒಂದು ಶಕ್ತಿ ಅಂದ್ರೆ ಅದು ನಿಮ್ಮಮ್ಮ. ಅವಳು ಈ ಕುಟುಂಬಕ್ಕೋಸ್ಕರ ಏನೆಲ್ಲ ಮಾಡಿದಾಳೆ? ಅಲ್ಲ, ಎಷ್ಟೆಲ್ಲ ಮಾಡಿದಾಳೆ. ಆದರೂ ಸರಿ, ನಿಮ್ ದೊಡ್ಡಮ್ಮ ಅವಳನ್ನ ಒಂದ್ಸರಿ ಕರೆದ್ರೆ ಸಾಕು, ಅವಳ ಸ್ಥಾನ ಗೌರವನ್ನೆಲ್ಲ ಬದಿಗಿಟ್ಟು ಅಕ್ಕ ಅಂತ ಚಿಕ್ಕ ಮಕ್ಕಳ ತರ ಹೋಗ್ತಾಳೆ. ನೋಡಿದ್ಯಾ ತಾನೆ? ಇದೆ ಅಲ್ವಾ ಗಂಡನಾಗಿ ಹೆಮ್ಮೆ ಪಡುವಂತ ದೊಡ್ಡ ಸಂದರ್ಭ. ಲಹರಿ, ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳಿಬಹುದು, ಎಷ್ಟು ಬೇಕೋ ಅಷ್ಟು ಮೆಡಲ್ಸ್ನ ತಗೋಬಹುದು. ಏನ್ ಮಾಡಿದ್ರೂ ಸರಿ, ಕೊನೆಗೂ ಸ್ಪೇಸ್ವರೆಗೂ ಹೋದ್ರೂ ಸರಿ, ವಾಪಸ್ ಬರಬೇಕಾಗಿರೋದು ನಿನ್ನ ಕುಟುಂಬಕ್ಕೇನೆ. ಅರ್ಥ ಮಾಡ್ಕೋಬೇಕಾಗಿರೋದು ನಿನ್ನ ಸಂಬಂಧಿಕರನ್ನ. ನೆನ್ಪಲ್ಲಿಟ್ಕೋ. ನನ್ನ ಮಾತಿಂದ ನಿಂಗೆ ಇವಾಗ ಬೇಜಾರಾಗ್ಬೋದು, ನಾಳೆ ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೋ. ಸಮೀರಾ,
ಸಮೀರಾ ತಗೋ ತಗೋ ಇಳಿಸು. ಸಮೀರಾ, ಹೂವು ಘಮ ಘಮ ಅಂತ ಪರಿಮಳ ಬೀರ್ತಾ ಇದೆ.